3500 ಕೊಡಿಸ್ಬೇಕು. ಇಲ್ಲ ಅಂದ್ರೆ 2013 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಂಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯದ ಸರ್ಕಾರದಿಂದ ಹೇಗೆ 350 ರೂಪಾಯಿ ರೈತರ ಅಕೌಂಟಿಗೆ 1 ಟನ್ನಿಗೆ ಕೊಡೋದು ಮೂಲಕ ರೈತರ ಪರ ನಿಂತರು, ಆ ತೀರ್ಮಾನವನ್ನ ತಾವು ಕೈಗೆ ತಗೋಬೇಕು. ಇದನ್ನ ಹೇಳ್ಬೋದು ತಾನೆ ಸರ್ಕಾರಕ್ಕೆ? ಒಂದು ಚಪ್ಪಾಳೆ ತಟ್ಟಿ ಹೇಳ್ಬಿಡ್ರಿ. ನೀವು ಏನಾದ್ರೂ 3500 ಬಿಟ್ಟು ಬೆಳಗಾಂನಲ್ಲಿ ಕಾರ್ಖಾನೆಗಳು ತೆಗಿಸ್ಬಿಟ್ಟಿದೀವಿ. ಪಾಪ ಜಾರಕಿಹೊಳಿ ಅಣ್ಣ ತಮ್ಮಂದ್ರಿಗೂ ಪಾಪ ಒಳ್ಳೇದಾಗ್ಲಿ. ಆಮೇಲೆ ಯಾರು ಇದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಮಂತ್ರಿ ಇದಾರೆ, ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು. ಮತ್ತಿನ್ಯಾರಪ್ಪ, ರಮೇಶ್ ಪ್ರಭಾಕರ್ ಕೋರೆ ಏನೇನೋ ತಮ್ಮ ಅಜೆಂಡಾ ಇದೆಯಲ್ಲ. ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕ್ರಿ. ರೈತರಿಗೂ ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕು. ಅಲ್ಲ, ನಾವು ಒಂದು ಎಂಥ ತಪ್ಪು ಮಾಡ್ತಾ ಇದೀವಿ ಅಂದ್ರೆ, ನಾವು ಪ್ರತಿ ವರ್ಷ ಇದೇ ಹರ್ತಾಳ ನಡೆಸ್ಬೇಕಾ? ಆ ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ, ಅವನು ಯಾರು ಆಗಿರ್ಲಿ, ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ ಚುನಾವಣೆಯಲ್ಲಿ ಗೆಲ್ಸಕ್ಕಾಗಲ್ವ ನಮ್ಗೆ? ಅವರು ಇವರು ಅಂತ ನಾನು ಮಾತಾಡ್ತಾ ಇಲ್ಲ. ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ. ಯಾರೇ ಇರಲಿ, ಸಕ್ಕರೆ ಕಾರ್ಖಾನೆಯವನಿಗೆ ನಾವು ಓಟ್ ಹಾಕಲ್ಲಪ್ಪ. ಇದನ್ನ ನಾವು ಜಾರಿಗೆ ತಂದು ಬಿಟ್ರೆ ಅರ್ಧ ಅವ್ರ ಸ್ವಂಟ ಮುರಿದೋಗ್ಬಿಡುತ್ತೆ. ಯಾಕೆಂದ್ರೆ ಕ್ಯಾಬಿನೆಟ್ ಕರೆದ್ರೆ ಕ್ಯಾಬಿನೆಟ್ ಒಳಗಡೆ ಅವರೇ 4-5 ಜನ ಸಕ್ಕರೆ ಕಾರ್ಖಾನೆಯವ್ರು ಕುಂತಿರ್ತಾರೆ. ಏನ್ ತೀರ್ಮಾನ ಮಾಡ್ತಾರೆ? ನಿಮ್ ಪರ ಮಾತಾಡ್ತಾರ? ವ್ಯಾಪಾರಂ ದ್ರೋಹ ಚಿಂತಿತಮ್ಮ. ವ್ಯಾಪಾರದಲ್ಲೇ ಮೋಸ ಇದೆ. ಈ ವ್ಯಾಪಾರ ಮಾಡೋನ್ನ ನಾವು ಶಾಸನಸಭೆಯಲ್ಲಿ ನಮ್ಮ ಪರ ಕಾನೂನು ಮಾಡುವಂತ ಕಳಿಸಿದ್ರೆ ಮಾಡಕ್ಕಾಗತ್ತೇನ್ರಿ? ಮಾಡಕ್ಕಾಗತ್ತ? ಅವ್ರಿಗೇನ್ ಲಾಭ ಆಗ್ಬೇಕು ಅದನ್ನ ಮಾಡ್ತಾರೆ. ಇದ್ರಲ್ಲಿ ನೋಡಿ, ಅವ್ರಿಗೆ ಇದ್ ನೋಡಿ, ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ JDS ಅಂತ ಏನಿಲ್ಲ. ಕಬ್ಬಿನ ವಿಷಯ, ರೈತರ ವಿಷಯ ಬಂದ್ರೆ ಅವ್ರು ಎಲ್ಲಾರು ಒಂದೇ. ಅವ್ರು ಎಲ್ಲಾರು ಒಂದೇ. ಆದ್ರೆ ನಮ್ಮಲ್ಲಿ ರೈತರು ಇನ್ನೂ ಕೂಡ ನಿರಾಣಿ ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೋ, ನಾನಿಲ್ಲಿ ಹೋದ್ರೆ ಅಂತ ಹೇಳಿ ದೂರ ನಿಂತು ನೋಡೋರು ಇರ್ತಾರೆ. ಆಮೇಲೆ ಇಲ್ಲಿ ಯಾರು ಮಂತ್ರಿ ತಿಮ್ಮಾಪುರ್ ಎಲ್ಲಿ ಬೇಜಾರ ಮಾಡ್ಕೊಂಡ್ಬಿಡ್ತಾನೋ, ನಾನು ರೈತರು ಸಭೆಗೆ ಹೋದ್ರೆ ಅಂತ ಹೇಳಿ ಅಲ್ಲೆಲ್ಲೋ ನಿಂತು ನೋಡೋರು ಇರ್ತಾರೆ ನಮ್ಮವ್ರು. ಇದು ಬ್ಯಾಡ್ರಿ. ನನ್ನ ವಿಷಯ ಬಂದ್ರೆ, ರೈತನ ಬದುಕಿನ ವಿಷಯ ಬಂದ್ರೆ ಎಲ್ಲ ರಾಜಕೀಯನ ಒದ್ದ ಆಚೆಗೆ ತಳ್ಳಿ ನಮ್ಮ ಬದುಕು, ನಮ್ಮ ಹೋರಾಟ, ನಮ್ಮ ಉಳುವು, ನಮಗೆ ನ್ಯಾಯ ಬೇಕು, ಅದ್ರ ಪರ ನಿಂತ್ಕೋಬೇಕೇ ಹೊರತು ರಾಜಕೀಯ ಬರಬಾರ್ದು. ಈ ಮನಸ್ಥಿತಿ ರೈತರಿಗೆ ಎಲ್ಲ ರಾಜಕೀಯ ಪಕ್ಷಗಳನ್ನ ತಿರಸ್ಕಾರ ಮಾಡಿ, ನನ್ನ ಬದುಕಿಗೆ ಅನ್ಯಾಯ ಆದ್ರೆ ನಾನು ಮಾತ್ರ ಸಹಿಸೋದಿಲ್ಲ, ನಾನು ನ್ಯಾಯದ ಪರನೇ ನಿಲ್ತೀನಿ ಅನ್ನುವಂತ ಎದೆಗಾರಿಕೆ ರೈತರಿಗೆ, ರೈತರ ಮಕ್ಕಳಿಗೆ ಬರ್ಬೇಕ್ರಿ. ಅದು ಬಂದಾಗ ಮಾತ್ರ ನ್ಯಾಯಯುತವಾದ ಬೆಲೆ ನೀವು ಹೋರಾಟ ಮಾಡದೆ ಇದ್ರು ಇಲ್ಲಿಗೆ ಬರ್ತದೆ. ರಮೇಶ್ ನಡೆದಂಡ ಇದ್ರೆ ಅವನು ಈ ಭಾಗದಲ್ಲಿ ಎಲ್ಲ ಯಾವುದೇ ಕ್ಷೇತ್ರ ಆಗಿದ್ರು ಆತನ್ನ ನಿಲ್ಸಿ ವಿಧಾನಸಭೆಗೆ ಕಳಿಸುವಂತ ಕೆಲಸ ನಾವು ಮಾಡೇ ಮಾಡ್ತಾ ಇದ್ವಿ. ಆತ ಗೆದ್ದೇ ಗೆಲ್ತಾ ಇದ್ದ. ನಿಮ್ಮ ಹೋರಾಟ, ನೀವು ಬೀದಿಗೆ ಬಂದು ಕೂತ್ಕೊಳ್ಳೋ ಕೆಲಸನೇ ತಕ್ಕೊಳ್ಳೋದು. ಆ ಕಾರಣಕ್ಕೆ ನಾಳೆಗೂ ಕೂಡ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ರೈತ ಮಕ್ಕಳು, ರೈತರ ಹಿತಾಸಕ್ತಿಯನ್ನ ಬಯಸೋರು ಶಾಸನಸಭೆಗೆ ಹೋಗ್ಬೇಕು, ಲೋಕಸಭೆಗೆ ಹೋಗ್ಬೇಕು.
ಇದನ್ನ ಆಲೋಚನೆ ಮಾಡಿ ನಾವು ತೀರ್ಮಾನಕ್ಕೆ ಬರದೇ ಇದ್ರೆ ಬಂಧುಗಳೇ ನಮ್ಮ ಕುಲಕ್ಕೆ ಅನ್ಯಾಯ ಆಗೋದು. ನಾವೆಲ್ಲ ಬೆಳಿತಕ್ಕಂತ ಎಲ್ಲ ಬೆಳೆಗಳಿಗೂ ಅನ್ಯಾಯ ಆಗೋದು ಆಗ. ಅದಕ್ಕೆ ನನ್ನ ವಿನಂತಿ ಏನಂದ್ರೆ, ಸರ್ಕಾರ ಏನ್ ಘೋಷಣೆ ಮಾಡಿದ್ರಿ ಅದು ಅನ್ಸೈಂಟಿಫಿಕ್, ಯಾವುದೇ ವೈಜ್ಞಾನಿಕವಾದ ಮಾನದಂಡ ಇಲ್ಲ. ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತಾಸಕ್ತಿ ಕಾಪಾಡುವ ತೀರ್ಮಾನ ಇದಾಗಿದೆಯೇ ಹೊರತು ರೈತರನ್ನ ಉಳಿಸುವ ಬಂದಿವಿ. ಇಲ್ಲಿ 9:30ಗೆ ಬಹಳಷ್ಟು ಜನ ನಮ್ಮ ರೈತರು ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ರಿ. ಕನಿಷ್ಠ ಒಂದು 100 ಜನ ಇರ್ಬೋದು ಅಲ್ಲಿ. ನಿನ್ನೆ 9:30 ಗಂಟೆಗೆ SP ಅವ್ರು ಬಂದಿದ್ರು ಇಲ್ಲಿ. ಆಯ್ತು ನಾಳೆ ನಾವು ತಿನ್ನೋದು ತಗೊಂತೀವಿ ಅಂತ ಹೇಳಿದ್ರು. DC ಅವರು ಅಲ್ಲಿ ಕಾರ್ಖಾನೆಗಳ ಕರೆದು ಮಾಲಕರ ಕರೆದು ಮಾತುಕತೆ ಏನ್ ಮಾಡ್ಯಾರ. ಆದ್ರೆ ನಮಗ ಹೋರಾಟಗಾರಿಗೆ ಒಳ್ಳೆ ವಿಷಯ ಏನ್ ತಿಳಿಸಿದ್ರು ಗೊತ್ತಿರಲಿ ನಿಮಗೆಲ್ಲ. ಈಗ ಬಹುಶಃ ಆ ಮೀಟಿಂಗ್ ಮುಗಿದು ಒಂದು 2 ತಾಸು 3 ತಾಸು ಆಯ್ತು. ನಮಗ ಮುಖಂಡರಿಗೆ ಯಾರು ಇನ್ನು ಕ್ಲಿಯರಿಟಿಯನ್ನ ಮೆಸೇಜ್ ಹಾಕಿಲ್ಲ. ಎಲ್ಲ ರೈತರು ಆದ ಹೇಳಿಕೆ ಬಂದ ಮೇಲೆ ಮುಂದಿನ ರೂಪರೇಷೆಗಳು ತಯಾರು ಮಾಡ್ಬೇಕಂತೇಳಿ ನಾವು ಮುಖಂಡರೆಲ್ಲ ತಯಾರಾಗಿದ್ದೀವಿ. ಅದಕ್ಕೆ ಈಗ ಒಂದು ವಿಚಾರ ಏನಂದ್ರೆ, ಎಲ್ಲ ರೆಡಿ ರೀ? ಇಲ್ಲಿ ರೆಡಿ, ಅಲ್ಲಿ ರೆಡಿ ಆಗೈತಿ. ಆದ್ರೆ ಅದು ಯಾವಾಗ ಕರೆಕ್ಟ್ ಆಕೈತಿ ಅಂದ್ರ ಅದೇ ಆದ ಅಲ್ಲಿ ಹಂಗ ಆದಾಗ ಇಲ್ಲಿ ಹಿಂಗ ಆಕೈತಿ. ಆದ್ರೆ ಬೇರೆ ಬೇರೆ ಕಡೆಯಿಂದ ಏನೇನೋ ಬರಾಕತ್ತೇವ್. ನಿಮ್ ಮುಂದು ನಾವ ನೀ ಮುಂದು ನಡ್ದತಿ, ಕಸಿ ಬಿಸಿ ನಡ್ದತಿ. ಹೊಸದಾಗಿ ಬಂದು ನಮ್ಮ ಹೆಣ್ಮಕ್ಳ ತಾಯಂದ್ರು ಬಾಳ ಬಂದಾರ ಇಲ್ಲಿ. ಹೊಸದಾಗಿ ಹೆಣ್ಮಕ್ಳಿಗೆ ಗಂಡಸರು ಹೇಳೋಣ ಆಕಿ ಪಾಪ ದೊಡ್ಡ ನಾಚ್ಕೋತಾಳ. ಹೌದಲ್ಲ? ಹೌದಲ್ರಿಪ್ಪ? ನೀವು ಒಟ್ಟ ಏನ್ರಪ್ಪ ಅಕ್ಕನ ಹೆಸರು ಏನಂದ್ರ ಹೇ ಇದು ಹಂಗಾಗೈತಿ. ಗೊತ್ತಿರ್ಲಿ ನಿಮಗ ಇದು ಎಲ್ಲೆಲ್ಲ ನಡಿಯಾಕೈತೈತಿ. ನೀವೆಲ್ಲ ತಾನಾಗೈತೆ ತಿಳ್ಕೊಬೇಡ್ರಿ, ಎಲ್ಲಾ ಗಡಬಡಿ ಬಿದ್ದೈತಿ. ಆದ್ರೆ ಇನ್ನೊಂದು ನಿಮಗೆ ಗೊತ್ತಿರ್ಲಿ, ಮಾನ್ಯನ ಜಯವಾಗ್ಲಿ ಅಂತಂತ ಹೋರಾಟ ಮತ್ತು ಉಲ್ಟಾ ಹೇಳ್ತೈತಿ. ಯಾಕೆ ಕೇಳಾಕತ್ತೀರ? ಏನ್ ಹೇಳ್ತಾರೋ ಇಲ್ರಿ ನಿಮ್ ಮಾತ್ ನಾವು ಪಕ್ಕ ಗೊತ್ತಾಗಿದ್ದಿಲ್ಲ. ಆ ಕಾರ್ಖಾನೆ ಮಾಲಕ್ ಏನ್ ಬೋರ್ಡ್ ಹಚ್ಚಾರಲ್ಲ ಒಟ್ಟೆ ನಾವು ಬಾಗಿಲು ಹಾಳಾಗೋಗಿರ್ತಾರ ಅವ್ರಿಗೆ. ಈಗ ಒಟ್ಟು ಮತ್ತೆ ಗಾದ್ಯ ಅದಕ್ಕ ಎಲ್ಲಾ ಕಡೆ ಅನಿವಾರ್ಯ. ಮೊದಲ ಭಾಗದ ಹೋರಾಟದ ಒಂದು ವ್ಯತ್ಯಾಸ ಏನಂದ್ರೆ, ಒಟ್ಟು ರಾಜ್ಯದ ಕಬ್ಬು ಬೆಳೆಗಾರರ ಸರಿಯಾದಂತ ದರ ಸಿಗಬೇಕು ಅನ್ನೋದೊಂದೇ ಗುರಿ. ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಆ ಕಾರ್ಖಾನೆ ಈ ಕಾರ್ಖಾನೆ ಏನೂ ಇಲ್ಲ. ಒಟ್ಟು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಮಾಲೀಕರು ಈ ಕಬ್ಬು ಬೆಳೆಗಾರರಿಗೆ ಸರಿಯಾದಂತ ದರ ಕೊಡಬೇಕನ್ನೋ ಒಂದೇ ಗುರಿ ಇರ್ತತಿ. ಅದಕ್ಕೆ ತಾವೆಲ್ಲ ರೈತರು ಈಗೇನ್ ರೆಡಿ ಆಗಿದ್ರೆ ಈಗ ರೆಡಿ ಅದಾರ. ಇನ್ನು ನಮ್ಮ ನಾಯಕತ್ವ ಅವ್ರು ಹೇಳ್ಬೇಕಲ್ಲ, ಅವ್ರು ಹೇಳ್ಬೇಕಲ್ರಿ, ಹಿಂದಿನವ್ರ ಹೇಳ್ಬೇಕಲ್ರಿ, ನಮ್ಮ ಮುಖಂಡರಲ್ಲ ಮುಖಂಡ್ರು ಹೇಳ್ಬೇಕ. ಅದಕ್ಕೆ ಈಗ ಅವ್ರು ಏನ್ ಹೇಳ್ತಾರೋ ಒಂದು 15-20 ನಿಮಿಷ ಕಾಯ್ಬೇಕು. ಒಂದು 10 ನಿಮಿಷ ಬಾಳಿಸ್ತೀರ. ಏನ್ ಹೇಳ್ತೀರಪ್ಪ ಕಮಿಟಿ ಇಲ್ಲಿ ದುಂಡಪ್ಪ? ಒಂದು 10 ನಿಮಿಷ ಹೇಳ್ತೀವಿ. ನಾವೆಲ್ಲ ಮಾಡಿದ ಮೇಲೆ ಅದು ಏನ್ ಮಾಡಿರಿ ಏನ್ ಪ್ರಯತ್ನ. ಹಾಗಾಗಿ ನಾನು ಹೇಳ್ತಾ ಇರೋದು,
ನಿಮಗೆ ತಲುಪಲಿ ಅನ್ನೋ ಕಾರಣಕ್ಕೇ ನಾವು ರೈತರು ಈ ಕೆಲಸವನ್ನು ಕೈಗೆ ತಗೊಂಡಿದ್ದೀವಿ. ನಾವು ನಿಮ್ಮ ಮೇಲೆ ಅಪಾರವಾದ ಭರವಸೆ ಇಟ್ಕೊಂಡಿದ್ದೀವಿ. ಯಾವ ಬೆಳೆ ಏನು MSPಯನ್ನು ಸರಿಯಾಗಿ ನೀವು ಪಾಲನೆ ಮಾಡ್ತಾ ಇದ್ದೀರಿ, ಯಾವ ರೈತರಿಗೆ ನ್ಯಾಯಯುತವಾದ ತೀರ್ಮಾನವನ್ನು ಹೇಳಿದಿರಿ, ನಿಮ್ಮನ್ನು ಗೆಲ್ಲಿಸಲಿಕ್ಕೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದೆ ಕೃಷಿ ಕಾಯ್ದೆಯನ್ನು ರದ್ದು ಮಾಡಿ ಅಂತೇಳಿ ಮಾಡಿದ್ದೀರಾ? ಭೂ ಸ್ವಾಧೀನ ಕಾಯ್ದೆಯನ್ನು ಮಾಡಿದ್ದೀರಾ? ಯಾವ ಕಾಯ್ದೆಯನ್ನು ನೀವು ಮುಟ್ಲಿಲ್ಲ. ಯಥಾಸ್ಥಿತಿವಾದ ನಿಮ್ಮದು ಮುಂದುವರಿತಾ ಇದೆ ಅಂದರೆ ಏನು ಅರ್ಥ ಇದು? ಈಗ ಈ ರಾಜ್ಯಾದ್ಯಂತ ಕರೆ ಕೊಡೋದ್ರ ಬಗ್ಗೆ ಯಾವಾಗಿದ್ರ ಈಗಾಗಲೇ ಇಲ್ಲಿ ಏನು ಘೋಷಣೆ ಮಾಡಿದ್ದೀವೋ, ಇನ್ನು ರಾಜ್ಯದ ಎಲ್ಲ ಕಡೆಯಲ್ಲೂ ಕೂಡ ಇನ್ನು 2 ದಿವಸದಲ್ಲಿ ಚಳವಳಿ ಪ್ರಾರಂಭ ಆಗ್ತದೆ. ಎಲ್ಲ ಕಬ್ಬು ಬೆಳೆಗಾರರು ಬೀದಿಗೆ ಬಂದು ಚಳವಳಿಯನ್ನು ಅಲ್ಲ, ಈ ಎಸ್ಪೆಷಲಿ ಇಲ್ಲಿ ಮುಧೋಳ ರೈತರು ಕೇಳ್ತಾ ಇದ್ದು 3,500 ಕಬ್ಬಲ್ಲಿ ಈ ಹೋರಾಟದ ಮೂಲಕ ತಾವು ಎಷ್ಟು ಕೊಡಬೇಕಂತ ಆಗ್ರಹ ಮಾಡ್ತೀರಿ, ಏನು ಹೇಳ್ತೀರಿ ಸಿಂಪಲ್ ಆಗಿ? ಈಗ ನಾನು ಡಾಕ್ಟರ್ ಸ್ವಾಮಿನಾಥನ್ ಅವರ C2+50 ಫಾರ್ಮಲದ ಕೆಳಗಡೆ ಕಬ್ಬಿನ ದರ ಅಥವಾ ಯಾವುದೇ ಕೃಷಿ ಉತ್ಪನ್ನಗಳ ಬೆಲೆಯನ್ನು ಹೇಗೆ ಲೆಕ್ಕ ಹಾಕಬೇಕು ಅನ್ನೋದನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅದೇ ಪ್ರಕಾರದಲ್ಲಿ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ C2+50 ಮಾನದಂಡದಲ್ಲೇ ಲೆಕ್ಕ ಹಾಕಬೇಕು. ಅದನ್ನು ಬಿಟ್ಟು ಲೆಕ್ಕ ಹಾಕ್ತೀರಿ ಅಂದರೆ ನೀವು ಕಾರ್ಖಾನೆ ಪರನೋ ರೈತರ ಪರನೋ ನೀವು ಹೇಳಿ ನೋಡೋಣ. ಸರ್ಕಾರ ನಮ್ಗೆ ಎಷ್ಟು ಬಯಸ್ತಾ ಇದ್ದೀವಿ? ಈಗ ನಾನು ಹೇಳೋ ಪ್ರಕಾರ 4,500 ರೂಪಾಯಿ ಕೊಡಬೇಕಾಗತ್ತೆ. ಈಗ ಅಷ್ಟು ಕೊಡ್ತೀರಾ? ಆಯಿತು, ಒಂಚೂರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದರೆ ರೈತರೇ ಈಗ ಒತ್ತಾಯ ಶುರು ಮಾಡಿದ್ದಾರೆ 3,500 ಕೊಡಿ ಅಂತ. 3,500 ಕೊಡಿ, ಇದು ನಮ್ಮದು ಒತ್ತಾಯ. ಇಷ್ಟು ಏನು ರಾಜ್ಯ ರೈತರೇ ಈಗ ಮಾಡಿದ್ರು ಲಾಸ್ಟಿಗೆ ಬರ್ತೀರಿ ಅಪ್ಪ. ಹಾಂ ಅವ್ರು ಬಿಡಿಸಿಲ್ಲ ಮುಧೋಳ ಭಾಗದ ರೈತರು ತೀವ್ರ ಹೋರಾಟವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಡಳಿತ ರೈತ ಹೋರಾಟಕ್ಕೆ ರೈತರಿಗೆ ಬೇಕು, ರೈತರಿಗೆ ಬೇಕು, ರೈತರಿಗೆ ಬೇಕು. ಜೈ ಜೈ ಬೆಕ್ಕೆ ಬೇಕು, ಎಲ್ಲಿವರೆಗೆ ಹೋರಾಟ? ಸಿದ್ದರಾಮಯ್ಯನ ಸರ್ಕಾರಕ್ಕೆ ಏನೇ ಬರಲಿ, ಜೈ ಜೈ ಕರ್ನಾಟಕ ರಾಜ್ಯದ ರೈತರಿಗೆ